ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಜೋಳದ ಹಿಟ್ಟಿನ ವಡೆ ಮಾಡೋದನ್ನು ಹೆಂಗೆ ಅನ್ನೋದು ಹೇಳ್ಕೊಡ್ತೀನಿ. ಈಗ ಜೋಳದ ಹಿಟ್ಟು ಎಲ್ಲ ಜರಡಿ ಹಿಡ್ದು ಸಣ್ಣಂಗೆ ಬಿಸೈತಿ. ಇದನ್ನು ಇದ್ರೊಳಗೆ ಗಿರ್ನಿ ಒಳಗೆ ಅದನ್ನು ತೊಗೊಂಡು ಈಗ ನಾನು ಸೋಸ್ಕೊಳಾಕ್ತೀನಿ. ಅದನ್ನು ನೋಡ್ರಿ, ಇದು ಸಣ್ಣ ಐತಿ ಹಿಟ್ಟು. ಇದಕ್ಕೆ ನಾನು ಜಿಗಿ ಹಾಕ್ಕೊಂಡನ ರೊಟ್ಟಿ ಹಿಟ್ಟಿನ ಅದಕ್ಕನ್ನು ನಾದ್ಕೋಬೇಕು. ಇದನ್ನು ಜಿಗಿ ಹಾಕ್ಕೊಳಾಗ್ತದೆ ನೋಡ್ರಿ. ಈಗ ಅದು ರೊಟ್ಟಿ ಹಿಟ್ಟನ್ನು ಅದನ್ನು ನಾವು ಏನು ಮಾಡೋದು, ತಟ್ಟೆ ಕುದಿಸ್ಬೇಕಾಗ್ತದೆ ಅದನ್ನು. ಈಗ ನೋಡ್ರಿ, ಇದನ್ನು ನಾದ್ಕೊಳಾಗ್ತಾನೆ. ರೊಟ್ಟಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕನ್ನು. ಈಗ ಬಿಸಿ ನೀರು ಹಾಕಿ ನಾದ್ಕೋತೀವಲ್ರಿ, ಹಂಗೆ ನಾದ್ಬೇಕು. ಜಿಗಿ ಹಾಕ್ಕೊಂಡು ನಾದಿದೆ. ಈಗ ಜಿಗಿ ಹಾಕ್ಕೊಂಡು ಹಿಂಗೆ ನಾದ್ಕೋಬೇಕು. ಇಲ್ಲಿ ನೋಡ್ರಿ, ಇದು ಎಷ್ಟು ಒಂಥರ ಹದ ಆಗಿರ್ತದೆ ನೋಡ್ರಿ ಹಿಟ್ಟು. ಈಗ ರೊಟ್ಟಿ ಹಿಟ್ಟಿಗೆ ಜಿಗಿ ಹಾಕಿ ನಾದೋದ್ರಂತ್ರ ನಮಗೆ ಇದು ಕಡುಬ ತಟ್ಟು ಮುಂದೆ ಚಂದ ಬರ್ತಾವೆ. ಈಗ ನೋಡ್ರಿ, ಇಷ್ಟಿಷ್ಟು ಉಂಡೆಗಳನ್ನಾಗೆ ಮಾಡೈತಿ. ಈಗ ಇವು ನೋಡ್ರಿ, ಇದನ್ನು ನಾನು ಏನು ಮಾಡ್ತೀನಿ, ಹಿಂಗೆ ತಟ್ಕೊಂಡು ಹಾಕಕ್ಕೆ ಬರ್ತದೆ ಅಂತ ಹೇಳಿ ಮಾಡ್ಕೊಳಕತ್ತಾನೆ ಉಂಡೆ. ಇಷ್ಟಿಷ್ಟ ಉಂಡೆ ಮಾಡ್ಕೋಬೇಕು. ಅವನು ಭಾಳ ಟೇಸ್ಟಾಗಿರ್ತಾವ್ರಿ. ನೀವು ಮಾಡಿ ನೋಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಈಗ ನೋಡ್ರಿ, ಈ ರೊಟ್ಟಿ ಹಿಟ್ಟನ್ನು ಚೆಂದಂಗೆ ನಾದಿದ್ದನ್ನು ಅದನ್ನು ಈ ಥರ ತಟ್ಕೊಂಡು ನಾವು ಇದು ಜೋಳದ ಹಿಟ್ಟಿನ ವಡೆ ಮಾಡಕಂಥೇಳಿ ಕಡು ಬತ್ತಾರ. ಇದಕ್ಕೆ ಜೋಳದ ಕಡು ಬತ್ತಾರ, ಜೋಳದ ಹಿಟ್ಟಿನ ಕಡು ಬತ್ತಾರ. ಈಗ ಆಯಿಲ್ ಹಾಕೋಬೇಕು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದೊಂದು ಏನು ಸಣ್ಣ ಸಣ್ಣ ಉಂಡೆಗಳನ್ನಾಗಿದೆ ಹಿಂಗೆ ತಟ್ಕೊಳ್ದ. ಜೋಳದ ಹಿಟ್ಟಿನ ಕುದಿಸಿದ ಕಡು ಬತ್ತಾರ. ಇದಕ್ಕೆ ನಾನು ಇದನ್ನು ದ್ರಾಕ್ಷಿ ಹಚ್ಕೊಳಕ್ತೇನೆ, ಒಣ ದ್ರಾಕ್ಷಿ. ನೋಡಿರಿ, ಇದು ಒಣ ದ್ರಾಕ್ಷಿ ಹಚ್ಚಿ ಹಿಂಗೆ ಕುಂದ್ರಿಸ್ಬಿಡ್ಬೇಕು. ಹಿಂಗೆ ಎಲ್ಲನೂ ಮಾಡ್ಕೋಬೇಕು. ಈಗ ಸಣ್ಣ ಸಣ್ಣ ಉಂಡೆ ತೊಗೊಂಡೋಯ್ತಲ್ಲ, ಆಯಿಲ್ ಹಚ್ಚೋದು ಈ ಥರ ಬಡಿಬೇಕು ನೋಡ್ರಿ. ಚೆನ್ನಾಗಿ ಈ ಥರ ಬಡ್ದು ಅದಕ್ಕೆ ಒಂದು ಇದನ್ನು ಹಚ್ಬೇಕು, ಒಣ ದ್ರಾಕ್ಷಿ ಹಚ್ಚಕ್ಕೆ. ನೀವು ಬೇರೆ ಏನಾದರೂ ಡ್ರೈ ಫ್ರೂಟ್ಸ್ ಹಚ್ಕೋಬೋದು. ಈಗ ಆಯಿಲ್ ಹಚ್ಚಿ ಹಿಂಗೆ ಬಡಿಬೇಕ್ರಿ. ಇದಕ್ಕೆ ಇನ್ನೊಂದು ಡ್ರೈ ಫ್ರೂಟ್ಸ್ ತೊಗೊಂಡು ಇದು ಒಣ ದ್ರಾಕ್ಷಿ ತೊಗೊಂಡು ಹಚ್ತೀನಿ. ಹಿಂಗೆ ಹಚ್ಬೇಕು. ಈಗ ನೋಡ್ರಿ, ಹಿಂಗೆ ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಕತಿ. ಅಂದ್ರೆ ಅವನ್ನ ಒಮ್ಮೆ ಕುದ್ಸಕ್ಕೆ ಬರ್ತೈತೆ ಅಂಥೇಳಿ ಹಿಂಗೆ ತಟ್ಟೆ ಅದಕ್ಕೆ ಒಣ ದ್ರಾಕ್ಷಿ ಹಚ್ಚಿ ಬಡ್ದು ಇಟ್ಕೊಳಕ್ತಾನೆ. ಹಿಂಗೆ ತೆಳ್ಳಗೆ ಬಡಿಬೇಕ್ರಿ. ಅಂದ್ರೆ ಅದು ಜೋಳದ ಹಿಟ್ಟಿನ ಕಡುಬಿಗೆ ಒಂದು ಹದ ಬರ್ತದೆ. ಈಗ ಇದಕ್ಕೊಂದು ಒಣ ದ್ರಾಕ್ಷಿ ಹಚ್ಚಿ ಹಿಂಗೆ ಇಟ್ಕೊಳಕ್ತಾನೆ. ಹಿಂಗೆ ಚೆಂದಂಗೆ ಕುಂದಿರ್ಸ್ಬೇಕ್ರಿ. ಅದು ಅಂದ್ರೆ ಅದು ಬಿಡಂಗಿಲ್ಲ, ಬಿದ್ದರೂ ನೀರಾಗ ಬಿದ್ದಿರ್ತೈತೆ ಅಂಥೇಳಿ ಹಂಗೆ ಹಾಕ್ತಾರೆ. ಅದ್ರ ನೀಟಂಗೆ ಕುಂದಿರ್ಸ್ಕೊಂಡ್ರೆ ಚೆಂದ ಕೂತಿರ್ತಾವೆ, ಅಲ್ಲೇ ಇರ್ತಾವೆ. ಈಗ ನೀರು ಕುದಿಯಾಕಿಟ್ಟನಿ. ಅದು ನೀರು ಹಿಂಗೆ ಕುದಿ ಬರಾನ ಅವನ್ನ ಕಡುಬು ಹಾಕಬೇಕಾಗ್ತದೆ. ಅಂದ್ರೆ ಅದು ನೀರು ಕುದಿ ಬರ್ಲಾರ್ದಾಗ ಹಾಕಿದ್ರೆ ನೆನೆದಂಗೆ ಅವು ಒಡಿತಾವ್ರಿ. ಅದು ಹೆಸರು ಬಂದ ಕೂಡಲೇ ನೀರು ಹಾಕಿದ ತಕ್ಷಣ ಅವು ಕಡುಬು ರೆಡಿಯಾಗಿ ಬರ್ತಾವೆ ಜೋಳದ ಹಿಟ್ಟಿನ. ನೋಡ್ರಿ, ಈಗ ನೀರು ಎಲ್ಲ ಪೂರ ಕುದಿಯಾಕತ್ತೈತಿ. ಕುದಿಯೋ ನೀರಾಗ ಹಾಕ್ಬೇಕದು. ಹಗುರ ಒಂದೊಂದು ಹಿಂಗೆ ಕುದಿ ನೀರಾಗ ಬಿಟ್ಬಿಡ್ಬೇಕು ಅವನು. ನೋಡಿರಿ, ಈಗ ನೀರು ಕುದಿಯಾಕತ್ತೈತಿ. ಇದ್ರ ಮೇಲೆ ಒಂದು ಮುಚ್ಚಿಬಿಡೋಣ. ಈಗ ಎಲ್ಲ ಹಾಕಿ ಅಂದ್ರೆ ಸ್ಟೀಮ್ ಮೇಲೆ ಕುದಿಬೇಕದು. ಈಗ ನೋಡ್ರಿ, ಅಷ್ಟು ಇವನ್ನೆಲ್ಲ ಹಾಕಿ ಹಿಂಗೆ ತೆಳ್ಳಗೆ ಒಂದೊಂದು ಬಿಡಿಸಿ ಹಾಕ್ರಿ. ನೀರು ಫುಲ್ ಹೆಸರು ಬಂದ ನೀರಿದು ಜೋರಾಗೆ ಕುದೀತಿರ್ಬೇಕವು. ಹಂಗೆ ಕುದಿಯೋವಾಗಲೇ ಹಿಂಗೆ ಹಾಕ್ಬೇಕು. ಈಗ ಒಂದು ಮುಚ್ಚಿಬಿಡೋಣ್ರಿ ಇದ್ರ ಮೇಲೆ. ಅದು ಸ್ಟೀಮ್ ಮೇಲೆ ಕುದೀತಾವೆ. ಒಂದು 10 ಮಿನಿಟ್ ಬಿಡ್ಬೇಕ್ರಿ. ಬಿಟ್ಟು ಕೂಡಲೇ ಇದನ್ನು ತೆಗೆದು ಹಿಂಗೆ ಸ್ಟೀಮ್ ಮೇಲೆ ಕುದ್ದಿರ್ತಾವೆ. ನಿಮಗೂ ಗೊತ್ತಾಗುತ್ತೆ ಅದು ಕುದ್ದಿದ್ದೆ ಯಾವಾಗ ಕುದೀತಾವೆ ಅಂಥೇಳಿ. ತೆಗೆದು ನೋಡ್ಬೋದು, ಬೇಗನೆ ಕುದೀತಾವೆ.
ಒಂದು 7 ನಿಮಿಷ ಬೇಡ 8 ನಿಮಿಷನಾಗ ಕುದ್ದಿರ್ತಾವೆ. ಮೇನ್ ಅಂದ್ರೆ ನೀರು ಹೆಸ್ರು ಬಂದ ಕೂಡಲೇ ಇವನ್ನ ಹಾಕ್ಬೇಕು, ಅದೇ ಮೇನ್. ಆಮೇಲೆ ಇವೆಲ್ಲ ಆಗಿರ್ತಾವಲ್ರಿ, ಇವನ್ನ ನೀರು ಬಸ್ಕೊಂಡು ತಣ್ಣೀರು ಹಾಕ್ಬೇಕು, ಅಂದ್ರೆ ಅವು ಬಿಡ್ತಾವೆ ಒಂದಕ್ಕೊಂದು. ತಣ್ಣೀರು ಹಾಕೋದ್ರಿಂದ ಅವು ಒಂದ್ಕೊಂದು ಬಿಡ್ತಾವೆ. ಈಗ ನೋಡ್ರಿ, ಈ ಸಾನ್ಗೆ ಒಳಗೆ ಹಾಕೋಣಿಲ್ಲ ನಾನು, ಎಲ್ಲನೂ ಈ ಸಾನ್ಗೆ ಒಳಗೆ ಹಾಕ್ಕೊಂಡ್ರೆ ಅದು ಕೆಳಗೆಲ್ಲ ನೀರು ಹೋಗ್ತತಿ. ನೀರು ಹೋಗಿ ಇದು ಜಾರ್ದಂಗಾಗಿ ಇದು ಬಂದುಬಿಡ್ತಾವೆ. ಇವಕ್ಕೆ ಏನು ಮಾಡ್ಬೇಕಂದ್ರೆ ಬಿಡಿಸಿ ಹಾಕೋಬೇಕಾದ್ರೆ ತಣ್ಣೀರು ಹಾಕೋಬೇಕ್ರಿ, ಅಂದ್ರೆ ಅವು ತಣ್ಣೀರಿಗೆ ಬಿಟ್ಕೋತಾವೆ. ಇಲ್ಲಿಲ್ಲ ಅಂದ್ರೆ ಅಂಟ್ಕೊಂಡು ಮುರಿದು ಬಿಡ್ತಾವೆ. ಈಗ ನೋಡ್ರಿ ತಣ್ಣೀರು ಹಾಕೈತಿ, ಅವನ್ನ ಚೆಂದಂಗೆ ಇದ್ರಾಗ ಇಟ್ಕೋಬೋದು. ತಣ್ಣೀರು ಹಾಕೋದ್ರಿಂದ ಬಿಡಿ ಬಿಡಿ ಆಗ್ತಾವೆ. ಈಗ ನೋಡ್ರಿ ಹಿಂಗೆ ಬರ್ತಾವೆ. ಅವು ಹಾಕೋ ಮುಂದಾಗ ಅವು ಇದನ್ನ ಆಗ್ತಿರ್ತಾವೆ, ಒಡಿತಿರ್ತಾವೆ ರೀ. ಅದಕ್ಕೆ ಹಿಂಗೆ ಬೀಳಾರ್ದಂಗೆ ನೋಡ್ಕೊಂಡು ತಣ್ಣೀರು ಹಾಕೋಬೇಕು ಅದಕ್ಕೆ, ಅದೇ ಮೇನ್ ಇರ್ತೈತಿ. ಹಿಂಗೆ ಬರ್ತಾವೆ ನೋಡ್ರಿ. ಇರಲಿಲ್ಲ ಅಂದ್ರೆ ಅವು ಹಂಗೆ ಫೋರ್ಸ್ಲೆ ಹಾಕಿರೋ ಕಟ್ ಆಗ್ತಾವೆ. ಫೋರ್ಸ್ಲೆ ಹಾಕಬಾರ್ದು, ಯಾವಾಗಲೂ ನೀಟಂಗೆ ಹಾಕ್ಬೇಕು. ಈಗ ನೋಡ್ರಿ, ಈಗ ಜೋಳದ ಕಡುಬು ಭಾರಿ ಟೇಸ್ಟಿಯಾಗಿರುವ ಜೋಳದ ಕಡುಬು ಭಾಳ ರುಚಿ ಆಗಿರ್ತಾವೆ.